ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಬಳಸಿ ಹೀಗಂತ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದಂಥ ಎಂ ಭಾರತಿ ಸಲಹೆ ನೀಡಿದ್ದಾರೆ. ಆರೋಗ್ಯವಂತ ಶಿಶುವಿನಿಂದ ಆರೋಗ್ಯಕರ ಸಮಾಜವನ್ನು ಕಟ್ಟಬಹುದು. ಹೀಗಾಗಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡಬೇಕು ಅಂತ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಎಂ ಭಾರತಿ ತಿಳಿಸಿದರು. ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸೇರಿದಂತೆ ಕೆಲ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ದೇವರಾಜ ಅರಸು ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ರಾಷ್ಟ್ರೀಯ ಪೌಷ್ಟಿಕ ಆಹಾರ ದಿನಾಚರಣೆ ಅಂಗವಾಗಿ ನಡೆದ ಕಾನೂನಿನ ಅರಿವು ನೆರವು ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಕೃತಿ ದತ್ತವಾಗಿ ಸಿಗುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಪ್ರತಿಯೊಬ್ಬರೂ ಸಹ ತಮ್ಮ ಆಹಾರ ಪದಾರ್ಥಗಳಲ್ಲಿ 5 ಬಿಳಿ ಪದಾರ್ಥಗಳನ್ನು ಬಿಡಬೇಕು. ಸಕ್ಕರೆ, ಬಿಳಿ ಉಪ್ಪು, ಮೈದಾ ಬಿಡಬೇಕು. ನಮ್ಮ ಜೀವನದಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಹುಣಸೆ, ನಿಂಬೆಹಣ್ಣು, ಕಾಯಿಪಲ್ಯ ಇತರ ಪದಾರ್ಥಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ನಾವು ಆಸ್ಪತ್ರೆ ಸೇರುವಂತಹ ಪ್ರಸಂಗಗಳು ಆಗ ಬರುವುದೇ ಇಲ್ಲ ಎಂದರು. ಜೊತೆಗೆ ಆದ್ದರಿಂದ ನಮ್ಮ ನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರೂ ಸಹ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಸ್ವೀಕರಿಸುವಂತಹ ಕೆಲಸವನ್ನು ನಾವು ಮಾಡಬೇಕು. ದಿನನಿತ್ಯ ನಮಗೆ ಸಿಗುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ನಮ್ಮ ಆರೋಗ್ಯ ನಾವೇ ಕಾಪಾಡಿಕೊಳ್ಳಬಹುದು. ಪ್ರತಿದಿನ ಪ್ರತಿಯೊಬ್ಬರಿಗೂ ನೀರನ್ನು ಕುಡಿಬೇಕು ಅಂತ ತಿಳಿಸಿದರು. ಇನ್ನು ಸರ್ಕಾರ ಮಕ್ಕಳಿಗೆ ಉತ್ತಮ ಪೌಷ್ಟಿಕಾಂಶ ನೀಡಲು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದರು. ಮಕ್ಕಳ ಆರೋಗ್ಯದ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರು ಶ್ಲಾಘನೀಯವಾಗಿ ದುಡಿತಾ ಇದ್ದಾರೆ. ಇದು ಸಾಮಾಜಿಕ ಜವಾಬ್ದಾರಿಯುತವಾದಂತಹ ಕೆಲಸವಾಗಿದೆ ಎಂದರು. ಮಕ್ಕಳಲ್ಲಿ ಪೌಷ್ಟಿಕಾಂಶ ಅಂಶವನ್ನು ತಾಯಿ ಗರ್ಭದಲ್ಲಿ ಇರುವಾಗಿನಿಂದಲೂ ಮಗು ಹುಟ್ಟಿನವರೆಗೂ ನೀಡಲು ಇಲಾಖೆಯು ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ಶ್ರಮಿಸ್ತಾ ಇದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಕಾನೂನು ಸಮಿತಿ ಸದಸ್ಯರು, ವಕೀಲರು, ಎಲ್ಲಾ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ ಕಾರ್ಯಕರ್ತೆಯರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, MNS ನ್ಯೂಸ್ ಕನ್ನಡ, ಬಾಗೇಪಲ್ಲಿ. ಈ ಕಾರ್ಯಕ್ರಮವನ್ನು ಆಚರಣೆ ಮಾಡುವ ಮೊದಲು ಇದರ ಹಿನ್ನೆಲೆ ಏನು ಎಂಬುದನ್ನ ನಾವೆಲ್ಲರೂ ತಿಳ್ಕೋಬೇಕಾಗುತ್ತದೆ. ಈ ಒಂದು ರಾಷ್ಟ್ರೀಯ ಪೌಷ್ಟಿಕ ಆಹಾರ ದಿನವನ್ನು ಆಚರಿಸಬೇಕು ಅಂತ 1973ರಲ್ಲಿ ಅಮೆರಿಕದ ಡಯಟಿಕ್ ಅಸೋಸಿಯೇಷನ್ನ ಸದಸ್ಯರುಗಳೆಲ್ಲ 1973ರಲ್ಲಿ ಈ ಒಂದು ರಾಷ್ಟ್ರೀಯ ಪೌಷ್ಟಿಕ ಆಹಾರ ದಿನಾಚರಣೆಯನ್ನ ಪ್ರಾರಂಭ ಮಾಡಿದ್ರು. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬರಿಗೂ ನಾವು ತಿನ್ನುವಂತ ಆಹಾರದ ಬಗ್ಗೆ ಅರಿವನ್ನ ಮೂಡಿಸಬೇಕು. ಯಾವ ಪೌಷ್ಟಿಕ ಆಹಾರವನ್ನ ನಾವು ಸೇವಿಸಿದರೆ ಆರೋಗ್ಯವಾಗಿರ್ತೇವೆ ಎಂಬುದರ ಬಗ್ಗೆ ಅರಿವನ್ನ ಮೂಡಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮಾಡಲಾಗುತ್ತದೆ. ಆ ನಂತರ 1980ನೇ ಇಸ್ವಿಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತೆ. ಈ ಒಂದು ಸೆಪ್ಟೆಂಬರ್ ತಿಂಗಳ 7 ದಿನಗಳ ಕಾಲ ಈ ಒಂದು ಪೌಷ್ಟಿಕ ಆಹಾರ ದಿನಾಚರಣೆಯನ್ನ ಆಚರಿಸಬೇಕು ಅಂತ ತೀರ್ಮಾನಿಸಿ ಅಲ್ಲಿಂದಲೂ ಕೂಡ ಆಚರಣೆ ಮಾಡ್ಕೊ ಬರ್ತಾ ಇದ್ದಾರೆ. ನಮ್ಮ ಭಾರತ ಸರ್ಕಾರವು 1982ನೇ ಇಸ್ವಿಯಿಂದ ಈ ಪೌಷ್ಟಿಕ ಆಹಾರ ದಿನಾಚರಣೆಯನ್ನ ಒಂದೊಂದು ಥೀಮ್ನೊಂದಿಗೆ, ಒಂದೊಂದು ಧ್ಯೇಯ ಘೋಷಣೆಯೊಂದಿಗೆ ಆಚರಣೆಯನ್ನ ಮಾಡಿಕೊಂಡು ಬರಲಾಗುತ್ತಿದೆ. ಈ ವರ್ಷದ ಅಂದ್ರೆ 2024ನೆಯ ಒಂದು ಧ್ಯೇಯ ಕಲ್ಲಲ್ಲಿ ರುಬ್ಬುತ್ತಾ ಇದ್ರು, ನೋಡ್ತಾ ರಾಗಿ ಬೀಸ್ತಾ ಇದ್ರು, ಹೌದಾ, ಬಟ್ಟೆ ಒಗಿತಾ ಇದ್ರು ಕೂತ್ಕೊಂಡು. ಆದರೆ ಇಂದಿನ ಯುಗದಲ್ಲಿ ಎಲ್ಲ ನಾವು ಯಂತ್ರಗಳಿಗೆ ಅಡಾಪ್ಟ್ ಆಗುತ್ತೀವಿ. ಅದಕ್ಕೆಲ್ಲ ನಾವು ಮಾಡುವಂತಹ ಕೆಲಸಗಳನ್ನ, ಒಂದು ಖಾರ ಆಡಿಸ್ಬೇಕು ಅಂದ್ರೂ ಟೈಮ್ ಇಲ್ಲ ನಮಗೆ, ಮಿಕ್ಸಿ ಯೂಸ್ ಮಾಡ್ತೀವಿ. ಬಟ್ಟೆ ಒಗೆಯೋಕ್ಕೆ ವಾಷಿಂಗ್ ಮಿಷಿನ್ ಬೇಕು. ಸೊ ಈ ರೀತಿ ನಾವು ಐಷಾರಾಮಿ ಜೀವನಕ್ಕೆ ಮಾರು ಹೋಗಿರುವ ಕಾರಣ ನಮ್ಮ ಆರೋಗ್ಯ ಏನಾಗ್ತಾ ಇದೆ, ಪ್ರತಿದಿನ ನಾವು ನಮ್ಮ ಆರೋಗ್ಯವನ್ನ ಕಳ್ಕೊತಾ ಇದ್ದೇವೆ. ಇದ್ರ ಬಗ್ಗೆ ನಾವು ಗಮನವನ್ನ ಕೊಡಬೇಕಾಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ, ದುಡಿಯುವಂತಹ ಮಹಿಳೆಯರಿಗೆ ಅವ್ರಿಗಂತೂ ಪಾಪ ಸಮಯನೇ ಇಲ್ಲ. ಈ ಕಡೆ ಮನೆ, ಮಕ್ಕಳು, ಗಂಡ ನೋಡ್ಬೇಕು, ಹೊರಗಡೆ ಅಲ್ಲಿ ಸಮಾಜದಲ್ಲಿ ವಹಿಸುವಂತಹ ಕರ್ತವ್ಯವನ್ನ ಸರಿಯಾಗಿ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ, ಈ ಒಂದು ಒತ್ತಡದ ಜೀವನದಲ್ಲಿ ಏನಾಗ್ತಾ ಇದೆ, ಹೆಣ್ಣು ಮಕ್ಕಳು ಜಾಸ್ತಿ ಆರೋಗ್ಯವನ್ನ ಹಾಳು ಮಾಡ್ಕೊತಾ ಇದ್ದಾರೆ. ಬೆಳಗಿನ ಬ್ರೇಕ್ಫಾಸ್ಟ್, ಬೆಳಗಿನ ಉಪಹಾರವನ್ನ ನಾವು ಸರಿಯಾಗಿ ಮಾಡ್ತಾ ಇಲ್ಲ. ಯಾಕೆ? 10 ಗಂಟೆ ಆಯ್ತಪ್ಪ, ಕಚೇರಿಗೆ ಹೋಗ್ಬೇಕು, ಬೆಳಿಗ್ಗೆ ಬೇಗ ಆಯ್ತು, ನನ್ನ ಮಕ್ಳಿಗೆ ರೆಡಿ ಮಾಡಬೇಕು, ನನ್ನ ಗಂಡ ಕಚೇರಿಗೆ ಹೋಗ್ತಾನೆ, ಆಫೀಸ್ಗೆ ಹೋಗ್ತಾನೆ, ರೆಡಿ ಮಾಡಬೇಕು. ಇದು ಟೆನ್ಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ನಾವೇ ತಿನ್ಬೇಕು, ಉಪಹಾರವನ್ನ ಮರಿತಾ ಇದ್ದೇವೆ. ಹಾಗಾಗಿ
ಮಧ್ಯಾಹ್ನ ಕೂಡ ಸ್ವಲ್ಪ ಲಂಚ್ ಬಾಕ್ಸ್ ತಗೊಂತೀವಿ. ಅದೇನು